ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷ ಇವತ್ತು ಮುಗಿಬೋದು, ನಾಳೆ ಮುಗಿಬೋದು ಅಂತ ಇಡೀ ಜಗತ್ತಿನ ಜನ ನಂಬಿಕೆ ಇಟ್ಟು ದಿನಗಳನ್ನು ನೋಡ್ತಾ ಇದ್ದಾರೆ. ಬಟ್ ಮುಗಿಯೋ ಹಂತಕ್ಕೆ ಹೋಗ್ತಾ ಇಲ್ಲ. ಬದಲಾಗಿ ಕದನ ವಿರಾಮದ ಉಲ್ಲಂಘನೆ, ನಂತರ ಭೀಕರ ದಾಳಿಯ ಮಾತುಕತೆಗಳು, ಪರಸ್ಪರ ಬೆದರಿಕೆ, ಇದರಿಂದ ಜಗತ್ತು ಮತ್ತೊಮ್ಮೆ ತಲ್ಲಣಗೊಳ್ಳುತ್ತಾ ಇದೆ. ಅಮೆರಿಕ ಅಂತೂ ಇರಾನ್ ಮತ್ತಿನ್ಯಾವತ್ತೂ ಆರ್ಥಿಕತೆಯಲ್ಲಿ ಇರಾನ್ ಎದ್ದೇಳಲೇಬಾರದು, ಆ ಥರದ್ದೊಂದು ದಾಳಿ ಮಾಡಿಬಿಡ್ತೀವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಇರಾನ್ ಕೂಡ ಹಾರ್ಮುಜ್ ಜಲಸಂಧಿಯನ್ನು ಇಟ್ಕೊಂಡು ಜಗತ್ತನ್ನ ಮತ್ತೆ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ನೋಡ್ತಾ ಇದೆ. ಇದರ ಬೆನ್ನಲ್ಲೇ ಭಾರತದ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ ಅಂತ ಇರಾನ್ ಘೋಷಣೆ ಮಾಡಿರೋದು ರಾಜತಾಂತ್ರಿಕ ಜಯ ಅಂತ ಬಣ್ಣಿಸಲಾಗ್ತಾ ಇದೆ. ಸೊ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೋಡೋಣ. ಇರಾನ್ ಜೊತೆಗೆ ಅಮೆರಿಕ ಕದನ ವಿರಾಮ ಮಾತುಕತೆ, ಸಂಧಾನ ಮುರಿದರೆ ಅತಿ ದೊಡ್ಡ ದಾಳಿಗೆ ಟ್ರಂಪ್ ಸಿದ್ಧತೆ. ಕಳೆದ 28 ದಿನಗಳಿಂದ ನಡೆಯುತ್ತಿರುವ ಮಧ್ಯಪ್ರಾಚ್ಯ ಸಂಘರ್ಷ ತಾರ್ಕಿಕ ಅಂತ್ಯವನ್ನ ತಲುಪುತ್ತಿಲ್ಲ. ಕದನ ವಿರಾಮ ಘೋಷಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 15 ಷರತ್ತುಗಳೊಂದಿಗೆ ಇರಾನ್ ಮುಂದೆ ಮಾತುಕತೆ ಪ್ರಸ್ತಾಪ ಇಟ್ಟಿದೆ. ಈ ಷರತ್ತುಗಳಿಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿರುವ ಇರಾನ್, ಒಮ್ಮೆ ಮಾತುಕತೆ ಪರಿಶೀಲನೆಯಲ್ಲಿದೆ ಅಂದ್ರೆ ಮತ್ತೊಮ್ಮೆ ಮಾತುಕತೆಯ ಪ್ರಶ್ನೆಯೇ ಇಲ್ಲ ಎನ್ನುತ್ತಿದೆ. ಇರಾನ್ ಡಬಲ್ ಸ್ಟ್ಯಾಂಡ್ ಹಿನ್ನೆಲೆ ಮಾತುಕತೆ ಮುರಿದು ಬಿದ್ರೆ ಅತಿ ದೊಡ್ಡ ದಾಳಿ ನಡೆಸಲು ಡೊನಾಲ್ಡ್ ಟ್ರಂಪ್ ಪ್ಲಾನ್ ಬಿ ಸಿದ್ಧಪಡಿಸುತ್ತಿದ್ದಾರೆ ಎನ್ನಲಾಗಿದೆ. ಮಿಲಿಟರಿ ಪಡೆಗಳ ಮರುಸ್ಥಾಪನೆ ಸೇರಿದಂತೆ ಇರಾನ್ನ ಇಂಧನ ಜೀವನಾಡಿಗಳನ್ನ ಗುರಿಯಾಗಿಸುವ ಬಗ್ಗೆ ಸಿದ್ಧತೆ ನಡೀತಿದ್ದಂತೆ ಅಷ್ಟಕ್ಕೂ ಅಮೆರಿಕದ ಮುಂದಿನ ಪ್ಲಾನ್ ಬಿ ಏನು ಅಂತ ನೋಡೋದಾದ್ರೆ, ಇರಾನ್ ಪ್ರಾಥಮಿಕ ತೈಲ ರಫ್ತು ಟರ್ಮಿನಲ್ ಕಾರ್ಗ್ ದ್ವೀಪದ ಮೇಲೆ ದಾಳಿ ನಡೆಸುವುದು, ಲಾರಕ್ ದ್ವೀಪ, ಅಬು ಮೂಸಾ ಮತ್ತು ಹತ್ತಿರದ ಪ್ರದೇಶಗಳ ಮೇಲೆ ನಿಯಂತ್ರಣ, ಸಮುದ್ರದಲ್ಲಿ ಇರಾನಿನ ತೈಲ ಸಾಗಣೆಯನ್ನ ತಡೆಹಿಡಿಯುವುದು, ಪೂರ್ಣ ಪ್ರಮಾಣದ ಯುದ್ಧಕ್ಕಿಳಿಯದೆ ಆರ್ಥಿಕ ಒತ್ತಡವನ್ನ ಮತ್ತಷ್ಟು ತೀವ್ರಗೊಳಿಸುವುದು, ಇರಾನ್ನ ಪರಮಾಣು ಮತ್ತು ಇಂಧನ ಮೂಲಸೌಕರ್ಯದ ವಿರುದ್ಧ ವಾಯುದಾಳಿ, ಸಂಘರ್ಷ ತೀವ್ರವಾದ್ರೆ ಭೂಸೇನೆಯನ್ನ ಇರಾನ್ಗೆ ಕಳುಹಿಸುವ ಉದ್ದೇಶ ಅಮೆರಿಕ ಹೊಂದಿದೆ ಎನ್ನಲಾಗ್ತಿದೆ. ಮತ್ತೆ ನ್ಯಾಟೋ ವಿರುದ್ಧ ಹರಿಹಾಯ್ದ ಟ್ರಂಪ್. ಇರಾನ್ ವಿರುದ್ಧ ನಡೆಯುತ್ತಿರುವ ಮಧ್ಯಪ್ರಾಚ್ಯ ಕಾರ್ಯಾಚರಣೆಗಳಲ್ಲಿ ಅಮೆರಿಕವನ್ನ ಬೆಂಬಲಿಸದ ನ್ಯಾಟೋ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಟುವಾಗಿ ಟೀಕಿಸಿದ್ದಾರೆ. 32 ಸದಸ್ಯರ ಮಿಲಿಟರಿ ಮೈತ್ರಿಕೂಟದಿಂದ ತನಗೆ ಏನೂ ಅಗತ್ಯವಿಲ್ಲದಿದ್ರೂ ಅದರ ಮಿತ್ರ ರಾಷ್ಟ್ರಗಳ ನಡವಳಿಕೆಯನ್ನ ಎಂದಿಗೂ ಮರೆಯಲಾಗುವುದಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. ಈ ಹೇಳಿಕೆಗಳ ನಂತರ ಮಧ್ಯಪ್ರಾಚ್ಯದಲ್ಲಿನ ಪರಿಸ್ಥಿತಿ ಸ್ಥಿರವಾದ ನಂತರ ಅಮೆರಿಕವು ನ್ಯಾಟೋಗೆ ತನ್ನ ಬದ್ಧತೆಯನ್ನ ಮರುಪರಿಶೀಲಿಸಬಹುದೇ ಎಂಬ ಪ್ರಶ್ನೆಗಳು ಹೊರಹೊಮ್ಮುತ್ತಿವೆ. ಭಾರತದ ಹಡಗುಗಳಿಗೆ ಹಾರ್ಮುಜ್ ಮುಕ್ತ, ತೈಲ ಬಿಕ್ಕಟ್ಟು ಶಮನ, ಇರಾನ್ನಿಂದ ಎಲ್ಪಿಜಿ ಖರೀದಿ. ಭಾರತದ ತೈಲ ಅನಿಲ ತಲ್ಲಣ ದೂರವಾಗುವ ದಿನ ಹತ್ತಿರ ಆಗ್ತಿದೆ. ಭಾರತ ಸೇರಿದಂತೆ 5 ದೇಶಗಳಿಗೆ ಹಾರ್ಮುಜ್ ಜಲಸಂಧಿ ಮೂಲಕ ಹಡಗುಗಳ ಸುರಕ್ಷಿತ ಸಂಚಾರಕ್ಕೆ ಇರಾನ್ ಸಮ್ಮತಿ ನೀಡಿದೆ. ಭಾರತವನ್ನ ಹೊರತುಪಡಿಸಿ ರಷ್ಯಾ, ಚೀನಾ, ಪಾಕಿಸ್ತಾನ ಮತ್ತು ಇರಾಕ್ನ ಹಡಗುಗಳಿಗೂ ನಿರ್ಣಾಯಕ ಸಮುದ್ರ ಕಾರಿಡಾರ್ ಮೂಲಕ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ಈ ಮಧ್ಯೆ ಇದೇ ಮೊದಲ ಬಾರಿಗೆ ಇರಾನ್ನಿಂದ ಭಾರತ ಎಲ್ಪಿಜಿ ಟ್ಯಾಂಕರ್ ಖರೀದಿಸಿದೆ. 2018ರ ಬಳಿಕ ಮೊದಲ ಬಾರಿಗೆ ಇರಾನ್ನಿಂದ ಭಾರತ ಖರೀದಿಸುತ್ತಿದೆ. ಮೂಲಗಳ ಪ್ರಕಾರ 2.3 ಲಕ್ಷ ಟನ್ ಎಲ್ಪಿಜಿ ಹೊತ್ತಿರುವ 5 ಕಾರ್ಗೋ ಶಿಪ್ಗಳು ಭಾರತಕ್ಕೆ ಬರಬೇಕಿದೆ. ಒಟ್ಟು 22 ಭಾರತದ ಹಡಗುಗಳು ಹಾರ್ಮುಜ್ ಜಲಸಂಧಿ ದಾಟಿ ಬರಬೇಕಿದೆ. ಇನ್ನು ಶಿವಾಲಿಕ್ ಬಳಿಕ ಅಪೋಲೋ ಓಪನ್ ಎಂಬ ಹಡಗು 46,025 ಮೆಟ್ರಿಕ್ ಟನ್ ಎಲ್ಪಿಜಿ ಮತ್ತು ಗುಜರಾತ್ನ ವಾದಿನರ್ಗೆ ಬಂದಿದೆ. ಕತಾರ್ನಿಂದ ವಿಯೆಟ್ನಾಂ ಬಾವುಟದೊಂದಿಗೆ ಬಂದಿರುವ ಈ ಹಡಗು ಮಂಗಳೂರು ಬಂದರಿನಲ್ಲೂ 17,000 ಮೆಟ್ರಿಕ್ ಟನ್ ಎಲ್ಪಿಜಿ ಅನ್ಲೋಡ್ ಮಾಡಿದೆ. ಇಂದು ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಸಭೆ. ಮಧ್ಯ ಏಷ್ಯಾದ ವಿಷಯ ಪರಿಸ್ಥಿತಿಯ ನಡುವೆ ರಾಜ್ಯದ ಸನ್ನದ್ಧತೆಯನ್ನ ಪರಿಶೀಲಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಎಲ್ಲಾ ಮುಖ್ಯಮಂತ್ರಿಗಳ ಸಭೆ ಕರೆದಿದ್ದಾರೆ. ಈ ಸರ್ವಪಕ್ಷೀಯ ಸಭೆಯ ಅಧ್ಯಕ್ಷತೆಯನ್ನ ಪ್ರಧಾನಿ ಮೋದಿ ವಹಿಸಲಿದ್ದಾರೆ. ಪ್ರಮುಖವಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಹಿಡಿತವನ್ನ ಮುಂದುವರೆದಿದ್ದು, ಇದು ಜಾಗತಿಕ ಇಂಧನ ಹರಿವಿನ ಮೇಲೆ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಭಾರತದ ಪ್ರಯತ್ನಗಳ ಸಮನ್ವಯವನ್ನ ಖಚಿತಪಡಿಸಿಕೊಳ್ಳಲು ವಿಚಾರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಮೂಲಗಳು ತಿಳಿಸಿವೆ. ಈಗಾಗಲೇ ಭಾರತದಲ್ಲಿ ತೈಲ ಬಿಕ್ಕಟ್ಟು ಇಲ್ಲ ಎಂದಿರುವ ಕೇಂದ್ರ ಈಗ ರಾಜ್ಯಗಳನ್ನ ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನದಲ್ಲಿದ್ದು, ಸಂಘರ್ಷ ಸುದೀರ್ಘವಾದ್ರೆ ಬೇಕಾದ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವ ಕೆಲಸ ಮಾಡ್ತಿದೆ. ಶಬೀರ್, ಪಬ್ಲಿಕ್ ಟಿವಿ, ದಾವಣಗೆರೆ.